ಒಂದಲ್ಲ ಎರಡಲ್ಲ ಅಂತ 6 ದಶಕಗಳ ಕನಸು ನನಸಾಗುವಂತಹ ಸಂದರ್ಭ. ನೀವೆಲ್ಲ ಶಿವಮೊಗ್ಗದ ಸಿಗಂದೂರಿಗೆ ಹೋಗೇ ಇರ್ತೀರಾ. ಸಿಗಂದೂರಿಗೆ ಹೋಗಬೇಕಾದ್ರೆ ಲಾಂಚ್ ಪ್ಯಾಡಲ್ಲಿ ಹೋಗಿರ್ತೀರಾ. ಆದರೆ ಅಲ್ಲೊಂದು ಸೇತುವೆ ಬೇಕು ಅಂತಕ್ಕಂಥ ಕನಸು ನಾಳೆ ನನಸಾಗ್ತಾ ಇದೆ. ಸೇತುವೆ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಹೇಗಿದೆ ಈ ಸೇತುವೆ, ಇದರ ಪ್ರಯೋಜನಗಳೇನು ಅಂತ ನೋಡೋಣ ಬನ್ನಿ. ನಾಳೆ ಸಿಗಂದೂರು ಸೇತುವೆ ಲೋಕಾರ್ಪಣೆ. ದಶಕಗಳ ಕನಸು ಕೊನೆಗೂ ನನಸು. ದಶಕಗಳಿಂದ ಸಿಗಂದೂರು ಸೇತುವೆಗಾಗಿ ಸಾಗರ ತಾಲೂಕಿನ ಶರಾವತಿಯ ಹಿನ್ನೀರಿನ 40ಕ್ಕೂ ಹೆಚ್ಚು ಗ್ರಾಮಸ್ಥರು 60 ವರ್ಷಗಳಿಂದ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದರು. ಇವರೆಲ್ಲರ ಕನಸು ನನಸಾಗುವ ಕಾಲಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೌದು, ಸಾಗರ ತಾಲೂಕಿನ ಅಂಬಾರಗೋಡ್ಲು ಕಳಸವಳ್ಳಿಯ ಸಿಗಂದೂರು ಸೇತುವೆ ನಾಳೆ ಲೋಕಾರ್ಪಣೆ ಆಗಲಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ 2018ರಲ್ಲಿ ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಅದರಂತೆ ನಾಳೆ ನಿತಿನ್ ಗಡ್ಕರಿ ಅವರೇ ಈ ಬ್ರಿಡ್ಜ್ ಲೋಕಾರ್ಪಣೆ ಮಾಡ್ತಿರೋದು ವಿಶೇಷವಾಗಿದೆ. ಶರಾವತಿ ನದಿಯ ಹಿನ್ನೀರಿನಲ್ಲಿ ನಿರ್ಮಿಸಲಾಗಿರುವ ಬಹು ನಿರೀಕ್ಷಿತ ಸಿಗಂದೂರು ಸೇತುವೆ ನಾಳೆ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಸುಮಾರು 423 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಸೇತುವೆಯು ಈ ಭಾಗದ ಜನರ ದಶಕಗಳ ಕನಸನ್ನು ನನಸಾಗಿಸಿದೆ. ಇದು ಕರ್ನಾಟಕದ ಅತಿ ಉದ್ದದ ಒಳನಾಡು ಕೇಬಲ್ ಸ್ಟೇಡ್ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸುಮಾರು 2.25 ಕಿಲೋಮೀಟರ್ ಉದ್ದದ ಈ ಸೇತುವೆ ಶರಾವತಿ ನದಿಯ ಭೋರ್ಗರೆವ ಪ್ರವಾಹವನ್ನು ತಡೆದುಕೊಳ್ಳುವ ಸಾಮರ್ಥ್ಯದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಇದು ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳ ನಡುವಿನ ಪ್ರಮುಖ ಸಂಪರ್ಕ ಕೊಂಡಿ ಕೂಡ ಆಗಲಿದೆ. ಸಿಗಂದೂರು ಸೇತುವೆಯ ಲೋಕಾರ್ಪಣೆ ಬಳಿಕ ಮಧ್ಯಾಹ್ನ 12 ಗಂಟೆಗೆ ಸಾಗರದ ನೆಹರು ಮೈದಾನದಲ್ಲಿ ನಡೆಯುವ ಸಾರ್ವಜನಿಕ ಸಭೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಂಜೂರಾಗಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಗಡ್ಕರಿ ಚಾಲನೆ ಕೂಡ ನೀಡಲಿದ್ದಾರೆ. ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಏನು ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿರುವಂತಹ ಈ ಸೇತುವೆ ಲೋಕಾರ್ಪಣೆಗೆ ನಾಳೆ ಬೆಳಿಗ್ಗೆ 12 ಗಂಟೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಗಿರ್ಬೋದು ಮತ್ತು ಕೇಂದ್ರ ನಾಯಕರು ಹಾಗೂ ರಾಜ್ಯ ನಾಯಕರು ಕೂಡ ಲೋಕಾರ್ಪಣೆ ಮಾಡಲಿದ್ದಾರೆ. ಪ್ರಮುಖವಾಗಿ 70 ವರ್ಷಗಳ ಕನಸಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಾಗಿರ್ಬೋದು ಮತ್ತು ಶರಾವತಿ ಹಿನ್ನೀರಿನಲ್ಲಿರುವಂತಹ ಜನರಿಗೆ, ಇಲ್ಲಿರುವಂತಹ ದ್ವೀಪದ ಗ್ರಾಮಸ್ಥರಿಗೆ ಸಾಕಷ್ಟು ಒಂದು ಸಂತಸ ವಿಚಾರವಾಗಿರುವಂಥದ್ದು. ನಿತಿನ್ ಗಡ್ಕರಿ ಅವರೇ ಬಂದು ಒಂದು ಶಂಕುಸ್ಥಾಪನೆ ಮಾಡಿರುವಂತಹ ಒಂದು ಬ್ರಿಡ್ಜು ಈಗಾಗಲೇ ಸಿಂಗಾರಗೊಂಡು ಮದವಣಗಿತ್ತಿಯಂತೆ ಕಂಗೊಳಿಸ್ತಾ ಇದೆ. 2.24 ಕಿಲೋಮೀಟರ್ ಉದ್ದ ಇರುವಂತಹ ಈ ಸೇತುವೆ 16 ಮೀಟರ್ನಷ್ಟು ಅಗಲ ಇದೆ ಮತ್ತು ಎರಡು ಬದಿಗಳಲ್ಲೂ 1.5 ಮೀಟರ್ನಷ್ಟು ಫುಟ್ಪಾತ್ ಕೂಡ ಇದೆ. ಅದರಲ್ಲೂ ಈ ಸೇತುವೆ 740 ಮೀಟರ್ ಕೇಬಲ್ ಆಧಾರದ ಮೇಲೆ ನಿಂತಿರುವಂತಹ ಈ ಸೇತುವೆಯಲ್ಲಿ 4 ಪಿಲ್ಲರ್ ಅಂದರೆ ಕೇಬಲ್ನ 4 ಪಿಲ್ಲರ್ಗಳು ಕೂಡ ಹಾಕಿರುವಂಥದ್ದು ನಾವು ನೋಡೋದಾಗಿದೆ. ಏನು ಅದರಲ್ಲೂ ದೇಶದ 2ನೇ ಅತಿ ದೊಡ್ಡ ಈ ಕೇಬಲ್ ಆಧಾರಿತ ಸೇತುವೆ ಆಗಿರುವಂಥದ್ದು. ಪ್ರಮುಖವಾಗಿ ಈ ಸೇತುವೆನ 470 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಅದರಲ್ಲೂ 17 ಪಿಲ್ಲರ್ಗಳಲ್ಲಿ ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಇದು ಲೋಕಾರ್ಪಣೆ ಆಗುತ್ತೆ. ಲೋಕಾರ್ಪಣೆ ಆದ ನಂತರದಲ್ಲಿ ಮಧ್ಯ ಕರ್ನಾಟಕ ಆಗಿರೋದು ಮತ್ತು ಕರಾವಳಿ ಭಾಗಕ್ಕೆ ಒಂದು ಸಂಪರ್ಕ ಸೇತುವೆ ಇದಾಗಿರುವಂಥದ್ದು. ಶರಾವತಿ ಹಿನ್ನೀರಿನಲ್ಲಿರುವಂತಹ ದ್ವೀಪದ ಗ್ರಾಮಗಳಿಗಾಗಿರ್ಬೋದು ಮತ್ತು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸಾಕಷ್ಟು ಸಂತಸದ ವಿಚಾರ. ಒಂದು ಕಡೆ ಲೋಕಾರ್ಪಣೆ ಆಗ್ತಾ ಇದೆ, ಇನ್ನೊಂದು ಕಡೆ ಒಂದು ಸಂತಸವು ಕೂಡ ಮನೆ ಮಾಡಿರುವಂಥದ್ದು. ಕೇಬಲ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಆದಂತ ಸೇತುವೆಗಳಲ್ಲಿ ಲಾಂಗೆಸ್ಟ್ ಸ್ಪ್ಯಾನ್ ಇರುವಂತ ಲೆಕ್ಕವನ್ನು ತೆಗೆದುಕೊಂಡಾಗ ದೇಶದಲ್ಲಿ ಇದು 2ನೇ ಸೇತುವೆ ಆಗುತ್ತೆ. ಸುಮಾರು 16 ಮೀಟರ್ ಅಗಲ ಇದೆ, ಸುಮಾರು 2.25 ಕಿಲೋಮೀಟರ್ ಉದ್ದ ಇದೆ, ಸುಮಾರು 450 ಕೋಟಿ ಹತ್ತಿರ ವೆಚ್ಚವನ್ನು ಮಾಡಿ ವಿತಿನ್ 6 ಇಯರ್ಸ್ ಅಲ್ಲಿ ಇದು ಲೋಕಾರ್ಪಣೆಯ ಒಂದು ಸಂದರ್ಭ ಬಂದಿದೆ. ಇದರ ಮುಖಾಂತರ ನಮ್ಮ ಮಲೆನಾಡು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಮತ್ತು ಅನೇಕ ದೇವಸ್ಥಾನಗಳ ಸಿಗುಂದಿ ತಾಯಿ ಇರ್ಬೋದು, ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು, ಅಲ್ಲಿಂದ ಹಾಗೆ ಮುರುಡೇಶ್ವರ, ಹೊರನಾಡು ಹೀಗೆ ಲಿಂಕ್ ತಗೊಂತ ಹೋಗುತ್ತಿದ್ದು ಮಲೆನಾಡಿನ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಸಂಪರ್ಕ ಸೇತುವೆ ಆಗಿ ಒಂದು ಆರ್ಥಿಕವಾಗಿಯೂ ಕೂಡ ಒಂದು ಶಕ್ತಿ ಕೊಡುವಂತ ಒಂದು ಸೇತುವೆ ಇದಾಗುತ್ತೆ. CM ಅವ್ರ ಕಾರ್ಯಕ್ರಮ ಇಂಡಿಯಲ್ಲಿ ಫಿಕ್ಸ್ ಆಗಿದೆ. ಹೀಗಾಗಿ ಅವ್ರು ಬರ್ತಾ ಇಲ್ಲ. ನಾವು ಅದ್ರ ಪರವಾಗಿ ಅಟೆಂಡ್ ಮಾಡ್ತೀವಿ. ಈಗ ಕರೆದಿದ್ದಾರೋ ಬಿಟ್ಟಿದ್ದಾರೋ ಅದು ಬೇರೆ ಪ್ರಶ್ನೆ. ಈಗ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಈಗ ಅವರು ಕೇಂದ್ರ ಸಚಿವರು ಬರ್ತಾ ಇದ್ದಾರೆ. ಗೌರವ ಕೊಡಲಿಕ್ಕೆ ನಾವು ಕೂಡ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡ ಸೇತುವೆ
ಶರಾವತಿ ಹಿನ್ನೀರು ಭಾಗದ ಜನರಲ್ಲಿ ಸಂಭ್ರಮ. ಇನ್ನು ಈ ಸೇತುವೆಯು ಕರ್ನಾಟಕದ 2 ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಕೊಲ್ಲೂರು ಮತ್ತು ಸಿಗಂದೂರು ದೇವಸ್ಥಾನಗಳನ್ನ ಸಂಪರ್ಕಿಸಲಿವೆ. 2.25 ಕಿಲೋಮೀಟರ್ ಉದ್ದದ ಸಿಗಂದೂರು ಕೇಬಲ್ ಸೇತುವೆ 24 ಗಂಟೆಯಲ್ಲಿ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಲಿದೆ. ಭಾರತದ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ 2ನೇ ಅತಿ ದೊಡ್ಡ ಸೇತುವೆ ಎಂಬ ಖ್ಯಾತಿ ಪಡೆದಿದೆ. ಇನ್ನು 6 ದಶಕಗಳಿಂದ ಸಂಚಾರದ ಮೂಲ ಸೌಕರ್ಯಗಳನ್ನೇ ಕಾಣದೆ ಬದುಕುತ್ತಿದ್ದ ಶರಾವತಿ ಹಿನ್ನೀರು ಭಾಗದ ಜನ ಸಂಭ್ರಮದಲ್ಲಿದ್ದಾರೆ. ತಮ್ಮ ಮನೆಯ ಹಬ್ಬದ ಸಂಭ್ರಮದಂತೆ ಊರಿನ ಜನರು ಬಂದು ತಾವೇ ಸ್ವಯಂ ಪ್ರೇರಿತವಾಗಿ ಸೇತುವೆಗೆ ತೋರಣ, ಬಾಳೆದಿಂಡು ಕಟ್ಟಿ ಸಂಭ್ರಮಿಸುತ್ತಿದ್ದಾರೆ. ಒಟ್ಟಾರೆ ಸಿಗಂದೂರು ಸೇತುವೆ ನಿರ್ಮಾಣದಿಂದಾಗಿ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ನನಸಾಗಿದ್ದು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ಶಿವಮೊಗ್ಗ.